ನಮಸ್ಕಾರ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ 6 ಗಂಟೆ ಆಗಿತ್ತು. 6 ಗಂಟೆ ಮಬ್ಬು. ಮಾರ್ನಿಂಗ್ ಬೇಗನೆ ಎದ್ದು ರಂಗೋಲಿನ ಹಾಕಿ, ಏನಪ್ಪ ಇಷ್ಟು ಬೇಗ ಎದ್ದಿದ್ದಾಳೆ ಸುಮಿತ್ರಾ ಅನ್ಕೋಬಿಡಿ. ಯಾಕೆ ಅಂತಂದರೆ ಮುಡುಕ್ತೊರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು. ಅದಕ್ಕೋಸ್ಕರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತಗೊಂಡು ಕ್ಲೀನ್ ಮಾಡ್ತಾಯಿದ್ದೆ. ನೀವೇಳೇನಿ ಒಂದಿನ ಮನೇಲಿ ಇರಲ್ಲ ಅಂದರೆ ಏನಪ್ಪ ಇಷ್ಟು ಧೂಳು ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲಕ್ಕೂ ಸ್ಪ್ರೇ ಹಾಕ್ಕೊಂಡು ಚೆನ್ನಾಗಿ ಕ್ಲೀನಿಂಗ್ ಸ್ಪ್ರೇನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಇದು ಮಾಡ್ತಾಯಿದ್ದೆ, ಕ್ಲೀನ್ ಮಾಡ್ತಾಯಿದ್ದೆ. ಏನು ಹೇಳಿ ಎಷ್ಟು ಧೂಳು ಇರುತ್ತೆ ಅಂದರೆ ನಮ್ಮ ಮನೇಲಿ ಹುಸಿ ಇರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೆ. ನೆಕ್ಸ್ಟು ಎಲ್ಲ ಕಡೆಯೂ ಚೆನ್ನಾಗಿ ಕ್ಲೀನ್ ಮಾಡಾದಮೇಲೆ ಮನೇನ ನೀಟಾಗಿ ಒರೆಸೋಣ ಅಂದ್ಬಿಟ್ಟು ಟೇಬಲ್ಲು ಎಲ್ಲ ನೀಟಾಗಿ ಒರೆಸ್ದೆ. ನನ್ನ ಮಗಳು ಮಲಗೇ ಇದ್ಲು. ಏನಪ್ಪ ನಾನಿಷ್ಟು ಶಬ್ದ ಮಾಡ್ತಾಯಿದ್ರು ಮಲಗಿದಾಳಲ್ಲ ಅಂತ ಅಂದ್ಕೊತಾನೇ ಇದ್ದೆ. ಆದರೂ ಮಲಗಿಯೇ ಇದ್ಲು ನನ್ನ ಮಗಳು. ಎಚ್ಚರನೇ ಆಗಲಿಲ್ಲ ಅವಳಿಗೆ. ನಾನು ತುಂಬಾ ಶಬ್ದ ಮಾಡ್ತಾಯಿದ್ದೆ, ಆದರೂ ಮಲಗೇ ಇದ್ಲು. ಚೆನ್ನಾಗಿ ನಿದ್ದೆ ಮಾಡಲಿ ಅಂದ್ಬಿಟ್ಟು ಅವಳನ್ನೇನು ಎಚ್ಚರ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅವಳು ಮಲಗಿದಾಗಲೇ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ನೆಕ್ಸ್ಟು ಮನೆಯನ್ನೆಲ್ಲ ನೀಟಾಗಿ ಒರೆಸ್ದೆ. ಮನೇನ ನೀಟಾಗಿ ಒರೆಸೋದು. ನಾನಂತೂ ಎಲ್ಲಿಗಾದರೂ ಬೇಗನೆ ಹೋಗ್ಬೇಕು ಅಂದ್ರೆ ಮ್ಯಾಟಲ್ಲಿ ಒರೆಸ್ತೀನಿ, ಇಲ್ಲ ಟೈಮ್ ಇತ್ತು ಅಂತಂದರೆ ಕೈಯಲ್ಲಿ ಬಟ್ಟೆಲಿ ಒರೆಸ್ತೀನಿ. ಹಾಗಂದ್ಬಿಟ್ಟು ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ನೆಕ್ಸ್ಟು ಒರೆಸ್ಕೊಂಡು ಮನೇಲಿ ಹಾಗೂ ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇರೋದು, ಇಲ್ಲಿಗೆ ಹೋಗ್ಬೇಕಂದ್ರೆ ಬೇಗನೆ ಎದ್ದು ರೆಡಿ ಮಾಡ್ತೀಯಿಲ್ಲ ಅಂದರೆ ಹೇಳೋದೇ 8:15 ಆಗುತ್ತೆ ಅಂತ. ನೆಕ್ಸ್ಟ್ ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಮೊನ್ನೆ ಒಂದು ಗ್ಯಾಸ್ ಸ್ಟವ್ ತಗೊಂಡಿದ್ವಿ, ಅದನ್ನು ಫಿಟ್ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಅದನ್ನು ಫಿಟ್ ಮಾಡಿಸ್ತಾ ಇದ್ದೆ. ಹಳೆ ಸ್ಟವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಹೊಸ ಸ್ಟವ್ನ ಫಿಟ್ ಮಾಡಿಸ್ತಿದ್ದೆ ನಮ್ಮ ಹಸ್ಬೆಂಡ್ ಕೈಯಲ್ಲಿ. ಅವ್ರಿಗೆ ಗೊತ್ತೇನಿಲ್ಲ ವೀಡಿಯೋ ಮಾಡ್ತಿರೋದು, ಅದಕ್ಕೆ ವೀಡಿಯೋ ಮಾಡ್ತಿದ್ದೀಯಮ್ಮ ಅಂತಂದರು. ನೆಕ್ಸ್ಟ್ ಅವರಿಗೆ ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಇಬ್ಬರು ಕ್ವಾಟ್ಲೆ ಕೊಟ್ಕೊಂಡು ಚೆನ್ನಾಗಿ ಗ್ಯಾಸ್ನ ಫಿಟ್ ಮಾಡ್ತಾಯಿದ್ವಿ. ನೀವೇನು ಹೇಳಿ, ನಾವಿಬ್ಬರು ಜೊತೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡೋದು ಅಂದರೆ ತುಂಬಾ ಖುಷಿ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಕೆಲಸ ಮಾಡಿಕೊಡ್ತಾ ಇರ್ತಾರೆ. ಮನೇಲಿದ್ರಂತೂ ಕೆಲಸ ಮಾಡಿಕೊಡ್ತಾ ಇರ್ತಾರೆ ಸಪೋರ್ಟಿವ್ ಆಗಿ. ಅದಕ್ಕೆ ತೀಟ್ಲೆ ಕೊಟ್ಕೊಂಡು ಅವ್ರಿಗೆ ಗ್ಯಾಸ್ ಸ್ಟವ್ನ ಫಿಟ್ ಮಾಡಿಸ್ಕೊಂಡಿದ್ದಾಯಿತು. ತೀಟ್ಲೆ ಕೊಟ್ಕೊಂಡು ಹೆಂಗೋ ಫಿಟ್ ಮಾಡಿಸ್ದೆ. ನಿನ್ಗೆ ಹೆಂಗೆ ಬೇಕಮ್ಮೋ ಹಂಗೆ ರೆಡಿ ಮಾಡ್ಕಮ್ಮ ಅಂದ್ಬಿಟ್ಟು ಹೋದರು. ಆಮೇಲೆ ನನಗೆ ಯಾವ ಇದ್ರಲ್ಲಿ ಬೇಕು ಆ ಥರ ಸೇಪಲ್ಲಿ ಕುಂಡಿಸ್ಕೊಂಡು ಸ್ಟವ್ನ ಆನ್ ಆಗುತ್ತಾ ಆನ್ ಆಗಲ್ವಾ, ಇಲ್ಲ ಯಾವ ಥರ ಇದೆ ಅಂತ ಎಲ್ಲ ನೋಡಿ ಚೆಕ್ ಮಾಡಿ ಫಿಟ್ ಮಾಡಿಕೊಟ್ರು. ಫಿಟ್ ಮಾಡಿಕೊಟ್ಟಾದ್ಮೇಲೆ ನಾನು ಯಾವ ಕಡೆ ಬೇಕು ಅದನ್ನು ನೋಡಿ ಯಾವ ಥರ ಇಡಬೇಕು ಅನ್ನೋದನ್ನ ನೋಡಿ ನಾನು ಸರಿ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಂಡ್ಮೇಲೆ ಅದರದ್ದು ಮೇಲ್ಗಡೆ ಇರುತ್ತಲ್ಲ ಅದು ಸ್ಟವ್ ಮೇಲ್ಗಡೆ ಇರುತ್ತೆ, ಒಲೆ ಮತ್ತು ಅದನ್ನು ನಾನೇ ಎತ್ತಿಟ್ಟಿದ್ದೆ. ಅದನ್ನು ನಾನು ಮೂರು ಕೊಟ್ಟಿದ್ರು, 3 ಕಡೆನೂ ನಾನೇ ಫಿಟ್ ಮಾಡಿದೆ. ನೋಡ್ಬೋದು ಯಾವ ಥರ ಫಿಟ್ ಮಾಡ್ತಾಯಿದ್ದೀನಿ ಅಂತ. 3 ಒಲೆನ ಫಿಟ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬಾ ಖುಷಿಯಾಯಿತು ಈ ಒಲೆನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆದಮೇಲೆ ಯಾವುದೇ ವಸ್ತು ತಗೊಂಡ್ರು ಅಮ್ಮ ಹೊಸ್ದಾಗಿ ಏನೇ ತಗೊಂಡ್ರು ಪೂಜೆ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿದೆ. ನೆಕ್ಸ್ಟು ಒಂದು ಬಟ್ಟೆಯಿಂದ ಚೆನ್ನಾಗಿ ಒಲೆನ ಒರೆಸ್ಕೊಂಡು ಏನೇ ವಸ್ತು ತಗೊಂಡ್ರು ಫಸ್ಟ್ ಒರೆಸ್ಬೇಕು ಒಂದು ಬಟ್ಟೆಯಲ್ಲಿ. ನೀಟಾಗಿ ಎಲ್ಲನ ಒರೆಸ್ಕೊಂಡೆ. ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನ್ಯೂ ಸ್ಟಾರ್ಟ್ ಅಂದ್ಬಿಟ್ಟು ಏನೇ ವಸ್ತು ತಗೊಂಡ್ರು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಭಕ್ತಿಯಿಂದ ಬೇಡಿಕೊಂಡು ಇದೇ ರೀತಿ ಮನೆಯಲ್ಲಿ ಸಂತೃಷ್ಟಿ ಇರಲಿ ಅಂತ ಬೇಡಿಕೊಂಡು ಹೂ ಇಟ್ಟು ಗಂಧದ ಕಡ್ಡಿನ ಹಚ್ಚಿ ಅದನ್ನು ಪೂಜೆ ಮಾಡಿದೆ. ಅಮ್ಮ ಹೇಳಿದರು ಇದೇ ಥರ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಹಿಂಗಿದ್ರು ಮುಡುಕ್ತೊರೆಗೆ ಹೋಗ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ಪೂಜೆ ಮಾಡಿಬಿಟ್ಟೆ, ಇವತ್ತೇ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಭಕ್ತಿಯಿಂದ ಪೂಜೆನ ಮಾಡಿದೆ. ಇದೇ ರೀತಿ ನಮಗೆ ಸಂತೃಷ್ಟಿನ ಕೊಡಪ್ಪ, ಮನೆಯಲ್ಲಿ ಯಾವುದೇ ಅವಘಡ ಆಗದೆ ಮನೆಯಲ್ಲಿ ಯಾವುದೇ ಅಡುಗೆನೂ ಅಷ್ಟೇ ಬೇಗ ಆಗಲಿ ಅಂತ ಬೇಡಿಕೊಂಡು ಪೂಜೆನ ಮಾಡಿದೆ.
ಪೂಜೆ ಮಾಡಾದ್ಮೇಲೆ ನನ್ನ ಮಗಳಿಗೆ ಹಾಲು ಮತ್ತು ನಮ್ಮ ಹಸ್ಬೆಂಡ್ಗೆ ಜೀರಿಗೆ ನೀರನ್ನು ಕಾಯಿಸ್ಕೊಟ್ಬಿಟ್ಟು ನಾವು ರೆಡಿಯಾಗಿದ್ದೆ ಮುಡುಕ್ತೋರೆಗೆ. ಹೆಣ್ಮಕ್ಳು ಎಲ್ಲರೂ ಹೋಗೋದು ಅಂದರೆ ಬೇಗನೆ ರೆಡಿ ಆಗ್ತಾರಲ್ವ, ಅದೇ ರೀತಿ ನಾನು ನನ್ನ ಮಗಳು ರೆಡಿ ಆದ್ವಿ. ಬೇಗ ಮುಡುಕ್ತೊರೆಗೆ ಹೋಗೋ ಅಂತ ರೆಡಿ ಆದ್ವಿ. ನೆಕ್ಸ್ಟ್ ಮುಡುಕ್ತೊರೆಗೆ ಯಾವ ರೂಟಲ್ಲಿ ಹೋದ್ವಿ, ನೆಕ್ಸ್ಟು ಅಲ್ಲಿ ಏನೇನೆಲ್ಲ ತಿಂದ್ವಿ ಮತ್ತು ಮುಡುಕ್ತೊರೆ ಜಾತ್ರೆ ಯಾವ ಥರ ಇತ್ತು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ಈ ಜಾತ್ರೆಯಲ್ಲಿ ಎಂಜಾಯ್ ಮಾಡಿದ್ವಿ ಮತ್ತು ಯಾವ ಥರ ಇತ್ತಪ್ಪ ಮುಡುಕ್ತೊರೆ ಜಾತ್ರೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.